ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಸಿಂಗಪೂರ್ಗೆ ಒಂದು ಪ್ರವಾಸ ಹೋಗಿ ಬರೋಣ. 6 ದಿನ ಮತ್ತು 7 ರಾತ್ರಿಯ ಈ ಪ್ರಯಾಣ ನಮ್ಮದು ಟ್ರಾವೆಲ್ ಮಾರ್ಟ್ ಕಡೆಯಿಂದ ಅರೇಂಜ್ ಆಗಿತ್ತು. ಇದನ್ನು ಪಾರ್ಟ್ ಬೈ ಪಾರ್ಟ್ ಎಪಿಸೋಡ್ಗಳಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ, ಎಲ್ಲನೂ ನೀವು ನೋಡಿ ಅಂತ ನಾನು ಬಯಸ್ತಾ ಇದ್ದೀನಿ. ಇದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಇಲ್ಲಿಂದ ನಮ್ಮ ಪ್ರಯಾಣ ಶುರು ಆಯಿತು. ನಾವು ಮೊದಲು ತಲುಪಿದಂತಹ ಸ್ಥಳ ಸುಂದರವಾದ ಸಿಂಗಪೂರು. ಸ್ನೇಹಿತರೆ, ಸಿಂಗಪೂರು ಚಿಕ್ಕ ದೇಶ ತನ್ನ ಸೌಂದರ್ಯ, ಸ್ವಚ್ಛತೆ ಮತ್ತು ಟೆಕ್ನಾಲಜಿಯಿಂದ ಪ್ರಪಂಚಾದ್ಯಂತ ಜನರನ್ನ ತನ್ನತ್ತ ಆಕರ್ಷಿಸ್ತಾ ಇದೆ. ಇಲ್ಲಿ ಸಿಂಹದ ಮುಖ ಇರುವ ಮೀನಿನ ಆಕಾರದ ದೇಹ ಇರುವ ನಾವು ಸ್ಟ್ಯಾಚುನ ನೋಡ್ತಾ ಇದ್ದೀವಿ. ಸಿಂಹದ ಬಾಯಿಂದ ನೀರು ಬರ್ತಾ ಇರೋದನ್ನ ನಾವು ಕಾಣ್ತಾ ಇದ್ದೀವಿ. ಇದು ಪೌರಾಣಿಕ ಚಿಹ್ನೆ. ಟೂರಿಸಂ ಬೋರ್ಡ್ನ ಲೋಗೋ ಕೂಡ ಆಗಿದೆ. ಸಿಂಗಾಪುರ ಅಂದರೆ ಸಿಂಹದ ನಗರ ಅಂತ ಪ್ರತೀತಿ. ಸಿಂಗಾಪುರ ರಚನೆಗೊಂಡ ಪ್ರಾರಂಭದಲ್ಲಿ ಮೀನುಗಳ ನಗರವಾಗಿದೆ. ಇದರ ಸಂಕೇತವಾಗಿದೆ. ಇದರ ಸುತ್ತಲೂ ಎತ್ತರದ ಕಟ್ಟಡಗಳಿವೆ. ತುಂಬ ಆಕರ್ಷಕ ಅಂತ ಅನಿಸುತ್ತೆ. ಈ ಮರ್ಲಿಯನ್ ಪಾರ್ಕ್ ಎದುರುಗಡೆನೇ ಒಂದು ಮರೀನಾ ಬೇ ಸ್ಟ್ಯಾಂಡ್ ಅಂತ ದೋಣಿ ಆಕಾರದ ಒಂದು ಐಷಾರಾಮಿ ಹೋಟೆಲ್ ಇದು. ಇದು ಕೂಡ ತುಂಬ ಸುಂದರ ಅಂತ ಅನಿಸುತ್ತೆ. ಇದರೊಳಗಡೆ ಇನ್ಫಿನಿಟಿ ಪೂಲ್ ಅಂತ ಇದೆ. ಇದು ವೆರಿ ಇಂಟ್ರೆಸ್ಟಿಂಗ್. ಸಿಂಗಾಪುರದಲ್ಲಿ ಮೊದಲ ಭೇಟಿ ಸ್ಥಳವಾದ ಮರ್ಲಿಯನ್ ಪಾರ್ಕ್ ಮತ್ತು ಮರೀನಾ ಬೇ ಸ್ಟ್ಯಾಂಡ್ ಕಣ್ಣಿಗೆ ಹಬ್ಬ ಮತ್ತು ಮನಸ್ಸಿಗೆ ಹಿತವನ್ನು ನೀಡಿತು. ಇದು ತುಂಬ ಖುಷಿಯನ್ನು ಕೊಟ್ಟಿತು. ಈ ಎಪಿಸೋಡ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತಾ ಇದ್ದೀನಿ. ಮುಂದಿನ ಒಂದು ಹೊಸ ಎಪಿಸೋಡ್ಗೆ ಹೋಗೋಣ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಜೈ ಶ್ರೀರಾಮ್.